ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಯತ್ನ ಮಾಡಲಾಗಿದೆ. ಕಾರಿನ ಬಾನೆಟ್ ಮೇಲೆ ಎಳೆದೊಯ್ದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ನಡೆದಿರುವಂತಹ ಘಟನೆ. ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕೆ ಕೊಲೆ ಯತ್ನಿಸಲಾಗಿದೆ. ಕೊಲೆಗೆ ಕಾರಿನ ಬಾನೆಟ್ ಮೇಲೆ ಎಳೆದೊಯ್ದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಮೈಸೂರಿನ ಕುವೆಂಪು ನಗರದಲ್ಲಿ ನಡೆದಿರುವಂತಹ ಘಟನೆ. ಗಂಗರಾಜುಗೆ ಸಾಲ ಕೊಟ್ಟಿದ್ದಂತಹ ಧನಂಜಯ್ ಸಾಲ ಕೊಟ್ಟು ಹಣ ವಾಪಸ್ ಕೇಳಿರ್ತಾರೆ. ಧನಂಜಯ್ ನನ್ನ ಬಳಿಯೇ ಹಣ ಕೇಳ್ತೀಯಾ ಅಂತ ಹೇಳ್ಬಿಟ್ಟು ಗಂಗರಾಜು ದರ್ಪವನ್ನ ತೋರಿಸಿದ್ದಾರೆ. ಸಿನಿಮೆಯ ಶೈಲಿಯಲ್ಲಿ ಧನಂಜಯ್ ಮೇಲೆ ಹಲ್ಲೆ ಕೂಡ ನಡೆದಿರುತ್ತೆ. ಕೊನೆಗೆ ಬಾನೆಟ್ ಮೇಲೆ ನೇತಾಡಿದ ಧನಂಜಯ್ ಕಾರ್ನ ಬಾನೆಟ್ ಮೇಲೆ ಎಳೆದೊಯ್ದು ದುಷ್ಕೃತ್ಯವನ್ನ ಎಸಗಿದ್ದಾರೆ. ದುಷ್ಕರ್ಮಿಗಳು ಹಣ ಕೇಳಿದ್ದಕ್ಕೆ ಕಾರು ಗುದ್ದಿಸಿ ಕೊಲೆಗೆ ಯತ್ನ ಕೂಡ ಮಾಡಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಗಂಗರಾಜು ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು ಕೊಲೆಗೆ ಯತ್ನ ಅಂತ ಹೇಳ್ಬಿಟ್ಟು ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ಕೂಡ ದಾಖಲಾಗಿದೆ. ಕೊಟ್ಟ ಸಾಲವನ್ನ ವಾಪಸ್ ಕೇಳಿದ್ದಕ್ಕಾಗಿ ನಡೆದಿರುವಂತಹ ಹತ್ಯೆಯನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ. ಕೊಟ್ಟ ಸಾಲವನ್ನ ವಾಪಸ್ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದುಷ್ಕರ್ಮಿಗಳು ದುಷ್ಕೃತ್ಯವನ್ನ ಎಸಗಿದ್ದಾರೆ. ಕಾರ್ನ ಬ್ಯಾನೆಟ್ ಮೇಲೆ ಹತ್ತಿಸ್ಕೊಂಡು ನೋಡಿ ಗುದ್ದೋದಕ್ಕೆ ಮುಂದಾಗಿರುವಂಥದ್ದು. ಯಾರ ಭಯನೂ ಕೂಡ ಇರೋದಿಲ್ವಾ? ಅಕ್ಕಪಕ್ಕ ಜನಗಳು ನೋಡ್ತಾರೆ, ಪೊಲೀಸ್ನವರ ಭಯ, ಕಾನೂನಿನ ಭಯ ಏನಾಗಬಹುದು ಅನ್ನೋದೇ ಇವ್ರುಗಳಿಗೆ ಪರಿಜ್ಞಾನನೇ ಇಲ್ವಾ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ರೆಡ್ ಕಲರ್ ಬಲೆನೋ ಕಾರ್ ಆ ಬ್ಯಾನೆಟ್ ಮೇಲೆ ಹತ್ತಿಸ್ಕೊಂಡು ಹೇಗೆ ಹೋಗ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಗುದ್ದೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅಂದರೆ ಹತ್ಯೆ ಮಾಡೋದಕ್ಕೆ ಈ ರೀತಿಯಾಗಿ ಕೊಲೆಗೆ ಯತ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೂಡ. ಹಣಕಾಸು ವಿಷಯಕ್ಕೆ ಗಂಗರಾಜು ಧನಂಜಯ್ ಮಧ್ಯೆ ಆಗಿರುವಂತಹ ಗಲಾಟೆ ಇದೀಗ ಕೊಲೆಯ ಹಂತಕ್ಕೆ ಹೋಗಿ ತಲುಪಿದೆ ನೋಡಿ. ಕಾರ್ ಹತ್ಸಿ ಕೊಲೆ ಯತ್ನ ಆರೋಪ ಕೇಸ್ಗೆ ಇದೀಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಹಣಕಾಸು ವಿಷಯಕ್ಕೆ ಗಂಗರಾಜು ಧನಂಜಯ್ ಮಧ್ಯೆ ಗಲಾಟೆ ನಡೆದಿರುತ್ತೆ. ಕಾರಿನ ಬ್ಯಾನೆಟ್ ಮೇಲೆ ಕುಳಿತಿರುವಂತಹ ಧನಂಜಯ್ ಕಾರ್ನ ಒಳಗೆ ಕುಳಿತಿದ್ದಂತಹ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಮೇಲೆಯೇ ಹಲ್ಲೆಗೆ ಬಂದಿದ್ರಂತೆ ಧನಂಜಯ್ ಎನ್ನುವಂತಹ ಮಾತುಗಳು ಕೂಡ ಮತ್ತೊಂದು ಕಡೆಯಿಂದ ಪ್ರಾಣಾಪಾಯದಿಂದ ಪಾರಾಗೋದಕ್ಕೆ ಕಾರಣ ಚಾಲನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಮೈಸೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿ ಎದುರು ನಡೆದಿರುವಂತಹ ಘಟನೆ ಇದು. ಮಾತಿಗೆ ಮಾತು ಬೆಳೆದು ಕಾರನ್ನ ಅಡ್ಡಗಟ್ಟಿ ನಿಲ್ಲಿಸಿದ್ದಾರೆ ಧನಂಜಯ್. ಸೊ ಆ ಸಂದರ್ಭದಲ್ಲಿ ಕಾರ್ನಲ್ಲಿ ಕುಳಿತಿದ್ದಂತಹ ಗಂಗರಾಜು ಏನಿದಾರಲ್ವಾ ಅವ್ರಿಗೆ ಕೊಲೆಗೆ ಯತ್ನ ಮಾಡಲಾಗಿದೆ. ಸೊ ಆ ಸಂದರ್ಭದಲ್ಲಿ ಗಂಗರಾಜು ಅನ್ನೋರಿಗೆ ಸೇರಿದಂಥದ್ದು ಆ ಕಾರು ಅನ್ನೋದು ಕೂಡ ಖಚಿತ ಆಗಿದೆ. ಸೊ ಧನಂಜಯ್ ಗಂಗರಾಜು ಇಬ್ಬರಿಂದಲೂ ಕೂಡ ಪ್ರತ್ಯೇಕ ದೂರನ್ನ ಕೊಡಲಾಗಿರುವಂಥದ್ದು. ಅಂದ್ರೆ ಇವರು ಕೊಲೆಗೆ ಯತ್ನಿಸಲಾಗಿದೆ ಅಂತ ಒಂದ್ ಕಡೆಯಿಂದ ದೂರನ್ನ ಕೊಟ್ರೆ, ಮತ್ತೊಂದ್ ಕಡೆ ಆತ ತನಗೆ ಹತ್ಯೆಯನ್ನ ಮಾಡೋದಕ್ಕೆ ಮುಂದಾದ್ರು. ನನ್ನ ಕಾರ್ ಒಳಗಡೆ ಕೂತಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ನನ್ನ ಕಾರನ್ನ ಚಲಾಯಿಸಿದೆ ಅಂತ ಹೇಳ್ಬಿಟ್ಟು ಗಂಗರಾಜು ಹೇಳಿದ್ದಾರೆ. ಇಬ್ರು ಕೂಡ ಪ್ರತ್ಯೇಕ ದೂರನ್ನ ದಾಖಲು ಮಾಡಿದ್ದಾರೆ. ಕಾರ್ನ ಒಳಗೆ ಕುಳಿತಿದ್ದಂತಹ ಆರ್ಟಿಐ ಕಾರ್ಯಕರ್ತ ಗಂಗರಾಜು ತನ್ನ ಮೇಲೆ ಹತ್ಯೆಯನ್ನ ಮಾಡೋದಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಕಾರನ್ನ ಚಲಾಯಿಸಿದೆ ಅಂತ ಹೇಳ್ಬಿಟ್ಟು ಅವರು ಉತ್ತರವನ್ನ ಕೊಟ್ಟಿರುವಂಥದ್ದು.